ಅತಿಥಿ ಗೃಹದ ಸೌಲಭ್ಯ ಇಲ್ಲ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ದ್ವೇಷ ರಾಜಕಾರಣ ನಡೀತಾ ಇದೆಯಾ? ನಂಜನಗೂಡಿನ ಪ್ರವಾಸಿ ಮಂದಿರದಲ್ಲಿ ಕೇಂದ್ರ ಸಚಿವರಿಗೇನೆ ಅತಿಥಿ ಗೃಹದ ಸೌಲಭ್ಯ ಕೊಡಲಾಗ್ತಾ ಇಲ್ವಾ? ನಂಜನಗೂಡು ಪ್ರವಾಸ ಕೈಗೊಂಡಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈ ಸೌಲಭ್ಯವನ್ನು ನಿರಾಕರಿಸಲಾಯಿತಾ? ಕೇಂದ್ರ ಸಚಿವರ ಭೇಟಿ ವಿಚಾರ ಗೊತ್ತಿದ್ರು ಕೂಡ ಅಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡಿದ್ರು. 10 ನಿಮಿಷ ಕಾದ್ರೂ ಕೂಡ ಬಾಗಿಲು ತೆಗೆಯೋದಕ್ಕೂ ಕೂಡ ಬರಲಿಲ್ಲ ಸಿಬ್ಬಂದಿ. ಐಬಿಗೆ ಹೋಗದ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ವಾಪಸ್ ಬಂದ್ರು, ಅಸಮಾಧಾನ ವ್ಯಕ್ತಪಡಿಸಿದ್ರು. ಬಿಡ್ತಾರ ಮತ್ತೆ ಅವರು ಹೇಳಿ ಕೇಳಿ ಎಚ್.ಡಿ. ಕುಮಾರಸ್ವಾಮಿ ಅದು ಸಿದ್ದರಾಮಯ್ಯ ಜಿಲ್ಲೆನಲ್ಲಿ ಹೋದಾಗ ಈ ರೀತಿ ಅವಮಾನ ಮಾಡಿದ್ರೆ ಬಿಡ್ತಾರಾ? ಕೇಂದ್ರ ಸಚಿವರಿಗೂ ಕೂಡ ಅಲ್ಲಿ ಐಬಿ ಸೌಲಭ್ಯ ಇಲ್ವಾ? ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರು ಅಷ್ಟೇ ಅಲ್ಲ ಮಾಜಿ ಮುಖ್ಯಮಂತ್ರಿಗಳು, ಇಂಥವ್ರು ಬಂದಾಗಲೇ ಅಲ್ಲಿ ಐಬಿ ಸೌಲಭ್ಯ ನಿರಾಕರಿಸಲಾಯ್ತಾ? ದ್ವೇಷ ರಾಜಕಾರಣ ನಡೀತಾ ಇದೆಯಾ? ಇದೆಲ್ಲ ಉದ್ದೇಶಪೂರ್ವಕನ? ಏನಿದೆ ನಿಮ್ಮ ಹತ್ರ ಅಪ್ಡೇಟ್? ಬಹಳ ಪ್ರಮುಖವಾಗಿ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು 2 ದಿನಗಳ ಹಿಂದೆನೆ ಮೈಸೂರು ಪ್ರವಾಸದ ಸಂಪೂರ್ಣವಾದಂತಹ ಅವರ ಪ್ರವಾಸದ ಪಟ್ಟಿ ಕೂಡ ಬಿಡುಗಡೆ ಆಗಿತ್ತು. ಅದರಲ್ಲಿ ಬಹಳ ಪ್ರಮುಖವಾಗಿ ನಂಜನಗೂಡು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳಿ ಈಗಾಗಲೇ ಉಲ್ಲೇಖ ಆಗಿತ್ತು. ಇವತ್ತು ಬೆಳಿಗ್ಗೆ ಸುಮಾರು 9 ಗಂಟೆಗೆ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ನಂಜನಗೂಡು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಇದಾದ ಬಳಿಕ ಅವರು ನೇರವಾಗಿ ನಂಜನಗೂಡಿರುವಂತಹ ಸರ್ಕಾರಿ ಅತಿಥಿ ಗೃಹಕ್ಕೆ ಭೇಟಿಯನ್ನ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಐಬಿ ಬೀಗ ಹಾಕಿರುತ್ತೆ. ಸುಮಾರು 10 ನಿಮಿಷಗಳ ಕಾಲ ಕುಮಾರಸ್ವಾಮಿ ಅವರು ಕಾರ್ನಲ್ಲೇ ಕುಳಿತಿರ್ತಾರೆ. ಯಾರೊಬ್ರು ಸಹ ಬಂದು ಬೀಗವನ್ನ ತೆಗೆಯುವಂತಹ ಕೆಲಸವನ್ನ ಮಾಡೋದಿಲ್ಲ. ಬಹಳ ಪ್ರಮುಖವಾಗಿ ಅಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಬರ್ತಾರೆ ಅಂತಂದ್ರೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಪ್ರೋಟೋಕಾಲ್ ಸಹ ಎಲ್ಲವೂ ಕೂಡ ಇರ್ತಾ ಇತ್ತು. ಈಗ ಕೇಂದ್ರ ಸಚಿವರಾಗ ಕಾರಣಕ್ಕಾಗಿ ಪ್ರತಿಯೊಂದು ಕೂಡ ಪ್ರೋಟೋಕಾಲ್ ಇರುತ್ತೆ. ಪ್ರತಿಯೊಂದು ಅಧಿಕಾರಿಗಳು ಕೂಡ ಬಂದು ಅವರಿಗೆ ಸ್ವಾಗತವನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ಅವರು ಊಟ ತಿಂಡಿ ಮಾಡ್ಲಿ ಬಿಡ್ಲಿ ಎಲ್ಲವೂ ಕೂಡ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಯಾವ ರೀತಿಯಾದಂತಹ ವ್ಯವಸ್ಥೆಗಳು ಕೂಡ ಇವತ್ತು ಮಾಡ್ಕೊಂಡಿರಲಿಲ್ಲ. ಪ್ರವಾಸಿ ಮಂದಿರಕ್ಕೆ ಅವರು ಭೇಟಿ ಕೊಡ್ತಾರೋ ಇಲ್ಲೋ ಅದು ಸೆಕೆಂಡ್ರಿ, ಆದ್ರೆ ಆ ಪ್ರವಾಸಿ ಮಂದಿರಕ್ಕೆ ಭೇಟಿ ಕೊಡದ ಪ್ರವಾಸಿ ಮಂದಿರದಿಂದ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಬೇಕಾಗಿರುತ್ತೆ. ಅವರು ಬಂದ ತಕ್ಷಣದಲ್ಲೂ ಕೂಡ ಅವ್ರಿಗೆ ಬೇಕಾದಂತಹ ಅರೇಂಜ್ಮೆಂಟ್ಸ್ ಎಲ್ಲ ತತ್ಕ್ಷಣದಲ್ಲಿ ಅಧಿಕಾರಿಗಳು ಮಾಡುವಂತದ್ದು ರೂಲ್ಸ್ ಇರುವಂತದ್ದು. ಆದ್ರೆ ಇವತ್ತು ಕುಮಾರಸ್ವಾಮಿ ಅವರು ಬಂದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ದೇವಸ್ಥಾನಕ್ಕೂ ಬಂದಿರೋದಿಲ್ಲ, ಜೊತೆಗೆ ಪ್ರವಾಸಿ ಮಂದಿರಕ್ಕೂ ಕೂಡ ಭೇಟಿಯಲ್ಲೂ ಕೊಟ್ಟಿರೋದಿಲ್ಲ. ಸೊ ಹೀಗಾಗಿ 10 ನಿಮಿಷ ಕಾದು ಕುಮಾರಸ್ವಾಮಿ ಅವರು ವಾಪಸ್ ತೆರಳಿದ್ದಾರೆ. ಕೆಲವೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ತವರು ಜಿಲ್ಲೆಗೆ ಈ ರೀತಿಯಾದಂತಹ ಘಟನೆಗಳು ನಡೀತಾರ ಕಾರಣಕ್ಕಾಗಿ ಎಲ್ಲೊಂದು ಕಡೆ ದೇಶದ ರಾಜಕಾರಣವನ್ನ ಮುಖ್ಯಮಂತ್ರಿಗಳ ಅಧಿಕಾರಿಗಳು ಅಂದ್ರೆ ಅವರ ಮಾತಿನಲ್ಲಿ ನಡ್ಕೊಳ್ತಾ ಇದಾರೆ ಅನ್ನುವಂತಹ ಅನುಮಾನಗಳು ಕೂಡ ಈಗ ಕಾಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಇಡೀ ರಾಜ್ಯವನ್ನ, ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದು ಕಳಪೆ ಮಾಂಸ ದಂಧೆ ಬೆಂಗಳೂರಿನಲ್ಲಿ 12 ವರ್ಷದಿಂದ ನಡೀತಾ ಇದೆ ಅನ್ನೋದು. ನೀವು ತಿನ್ನುವಂತ ಮಾಂಸ ಎಷ್ಟು ಸೇಫ್ ಗೊತ್ತಾ? ಸಿಲಿಕಾನ್ ಸಿಟಿಯಲ್ಲಿ ಕಳಪೆ ಮಾಂಸ ದಂಧೆಯ ಫೈಟ್ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಸಿಗುವ ಮಟನ್ ಎಷ್ಟು ಸೇಫ್? ಬಹುಗು ಬಿರಿಯಾನಿಯ ಅಸಲಿ ಕಹಾನಿ ಏನು? ಕಡಿಮೆ ಬೆಲೆಗೆ ಮಾಂಸ ಸಿಗ್ತಿರೋದು ಸತ್ಯವಾ? ಕಡಿಮೆ ಬೆಲೆಗೆ ಮಟನ್ ಸಿಗುತ್ತೆ ಅಂತ ಹೇಳಿ ನೀವು ಅದನ್ನ ಖರೀದಿ ಮಾಡ್ತಾ ಇದ್ದೀರಾ? ಈ ಸುದ್ದಿ ನೋಡ್ಬೇಕು ನೀವು. ಅದು ನಿಜವಾಗ್ಲೂ ಕೂಡ ಮಟನ್ನೆಯಾ ಅಥವಾ ಬೇರೆ ಪ್ರಾಣಿಯ ಮಾಂಸ ಏನಾದ್ರೂ ಮಿಕ್ಸ್ ಆಗಿದೆಯಾ? ಯಾವ ಏರಿಯಾಗೆ ಹೋಗ್ತಾ ಇದೆ ಕಳಪೆ ಮಾಂಸ? ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಫಾಲೋ ಅಪ್. ಈ ಬಗ್ಗೆ ಬೆಂಗಳೂರು ಜನರು ಏನ್ ಹೇಳ್ತಾರೆ? ಈ ಕಳಪೆ ಮಾಂಸ ಸರ್ಕ್ಯುಲೇಟ್ ಆಗ್ತಾ ಇದೆ ಬೆಂಗಳೂರಿನ ಎಲ್ಲಾ ಕಡೆ ಅನ್ನೋದು, ಮತ್ತೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಮಾಂಸ ಸರ್ಕ್ಯುಲೇಟ್ ಆಗೋದು ಅಥವಾ ಮಾಂಸ ಪ್ರಿಯರ್ ಇರೋದು ಬೆಂಗಳೂರಿನಲ್ಲೇ ಅನ್ನೋ ವಿಚಾರ. ಅದರಲ್ಲೂ ರಾಜಸ್ಥಾನ ಜೈಪುರದಿಂದ ಮಾಂಸ ಬೆಂಗಳೂರಿಗೆ ಬರುತ್ತೆ, ಅದು ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗುತ್ತೆ. ಆ ನಂತರ ಆ ಮಾಂಸವನ್ನು ನಾವು ತಿಂತೀವಲ್ಲ, ಅದು ಬೇರೆ ಪ್ರಾಣಿಯ ಮಾಂಸ ಅನ್ನೋದು, ಅಂದ್ರೆ ಮಟನ್ ಅಂತ ಹೇಳಿ ಬೇರೆ ಪ್ರಾಣಿಯ ಮಾಂಸವನ್ನ ಕೊಟ್ಟು ಚೀಟ್ ಮಾಡ್ತಿದ್ದಾರೆ ಜನರಿಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ವಿಚಾರ ಏನೆಲ್ಲ ಸುದ್ದಿಯಲ್ಲಿದೆ, ಏನ್ ಚರ್ಚೆ ಇದೆ. ನೀವು ಮಾಂಸವನ್ನ ತಿನ್ನೋರಾದ್ರೆ ಆ ಮಾಂಸ ಯಾವುದರ ಮಾಂಸ ಅನ್ನೋದರ ಬಗ್ಗೆ ಈಗ ಎಲ್ರಿಗೂ ಕೂಡ ಒಂದು ಭಯ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇಂಥದ್ದೊಂದು ಕಳಪೆ ಮಾಂಸದ ದಂಧೆ ನಡೀತಾ ಇದೆ ಅನ್ನೋ ವಿಚಾರ ಎಲ್ರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇದು. ಬೆಂಗಳೂರಿನ ಜನ ಏನು ಹೇಳ್ತಾರೆ? ಬೆಂಗಳೂರು ಜನ ಮಾಂಸ ಪ್ರಿಯರು ಈ ಕಳಪೆ ಮಾಂಸದ ಕುರಿತಾಗಿ ಏನು ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ಎಸ್ನ ಈಗ ಕಪ್ಪನ್ಪೇಟೆಯ ಮಟನ್ ಹೋಟೆಲ್ ಮುಂಭಾಗದಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಸಾಕಷ್ಟು ಜನ ಇವತ್ತು ಸಂಡೇ ಬೇರೆ ಸಾಕಷ್ಟು ಜನ ಆ ಹೋಟ್ಲಿಗೆ ಬಂದು ಸೇವನೆ ಮಾಡ್ತಾರೆ, ಕಾಲು ಸೂಪ್ ಕೊಡ್ತಿದ್ದಾರೆ, ತಮಗೆ ಬೇಕಾದ
ಆ ಆಹಾರವನ್ನು ತಿಂತಿದ್ದಾರೆ. ಮಾಂಸದ ಅಂದರೆ ಮಟನ್ ಬೇಕಾದ ರೀತಿ ಬೇರೆ ಬೇರೆ ವೆರೈಟಿ ಇರುತ್ತೆ, ಆ ಫುಡ್ ತಿಂತಿದ್ದಾರೆ. ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಿ ಮಾತಾಡ್ಸೋಣ, ಯಾಕಂದರೆ ಕಳೆದ ಶುಕ್ರವಾರ ಒಂದು ಘಟನೆ ಆಗುತ್ತೆ. ಅಲ್ಲಿ ಕೆಲವೊಂದು ಹೋಟ್ಲುಗಳಿಗೆ ಒಂದು ಕಡೆ ಕಳಪೆ ಮಾಂಸದ ಸರಬರಾಜು ಆಗುತ್ತೆ, ಒಂದು ಕಡೆ ನಾಯಿ ಮಾಂಸ ಸಹ ಏನೋ ಇದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಇಲ್ಲಿ ಒಂದು ಕಡೆ ಆರೋಪ ಪ್ರತಿಭಟನೆ ಜೋರಾಗಿತ್ತು. ನಾವು ಮಾತಾಡ್ಸೋಣ. ಸರ್, ಶುಕ್ರವಾರ ಒಂದು ಘಟನೆ ಆಯಿತು, ನಿಮ್ಮ ಗಮನಕ್ಕೆ ಸಹ ಬಂದಿದೆ. ಈಗ ನಿಮ್ಮ ಹೋಟ್ಲಲ್ಲಿ ಯಾವ ರೀತಿ ಇದೆ ಸರ್ ಅಂತ? ನಮ್ಮ ಹೋಟ್ಲಲ್ಲಿ ನಾವು ಸುಮಾರು ಇದನ್ನು ಒಂದು 4 ವರ್ಷದಿಂದ ಹೋಟೆಲ್ ನಡೆಸ್ತಾ ಇದ್ದೀವಿ. ನಾವು ಎಲ್ಲ ಇಲಾಖೆಯಿಂದ ಪರವಾನಗಿ ತಗೊಂಡಿದ್ದೀವಿ. ಲೇಬರ್ ಲೈಸೆನ್ಸ್ ಇದೆ, BBMP ಟ್ರೇಡ್ ಲೈಸೆನ್ಸ್ ಇದೆ, FSSAI ಲೈಸೆನ್ಸ್ ಇದೆ. ನಮ್ಮದು ಹೋಟೆಲ್ ಅಸೋಸಿಯೇಷನ್ಸಲ್ಲಿ ನಾವು ಮೆಂಬರ್ ಆಗಿದ್ದೀವಿ. ನಮಗೆ ಅಲ್ಲೆಲ್ಲ ಗುಡ್ ರೀತಿ ಮಟನ್ ಚಿಕನ್ ಎಲ್ಲ ನಾವೇ ಹೋಗಿ ಲೈವಲ್ಲಿ ಪರ್ಚೇಸ್ ಮಾಡ್ತೀವಿ. ನಾವು ಇಲ್ಲಿ ಮಾವಳ್ಳಿಯಿಂದ ಮಟನ್ ತೊಗೊಂಬರ್ತೀವಿ. ಅಸ್ಗರ್ ಹಮೀದ್ ಅಂತ ಇವರು ಮಟನ್ ಸಪ್ಲೈ ಮಾಡೋರು, ಇವ್ರನ್ನೇ. ಅವ್ರ ಹತ್ರ ಲೈವ್ ಹೋಗಿ ನಾವು ಯಾವ್ದು ಸೆಲೆಕ್ಟ್ ಮಾಡಿ ಅದನ್ನು ತೊಗೊಂಬರ್ತೀವಿ. ಮಟನ್ನು, ತಲೆ ಮಾಂಸ, ಬೋಟಿ ಎಲ್ಲ ಇವರೇ ಸಪ್ಲೈ ಕೊಡೋದು. ಲೈವ್ ಅಲ್ಲೇ ಇವರು ಮರಿಗಳನ್ನ ಕಟ್ ಮಾಡ್ತಾರೆ. ನಾವು ಹೋಗಿ ಹೇಳಿದ ಮೇಲೆ ಕಟ್ ಮಾಡಿ ಕೊಡ್ತಾರೆ ಇವರು. ಮಟನ್ ವಿಚಾರಕ್ಕೆ ಅಂದರೆ ಶುಕ್ರವಾರ ಗಲಾಟೆ ಆಗುತ್ತೆ, ಅದರಲ್ಲಿ ನಾಯಿ ಮಾಂಸ ಇದೆ ಅಂತ ಒಂದು ಆರೋಪ ಆಗುತ್ತೆ. ಕಳೆದ ಬಾರಿ ಇದು ಕೆಟ್ಟೋಗಿದೆ ಮಾಂಸ, ಸುಮಾರು ದಿನಗಳಾಯ್ತು ಅಂತ ಹೇಳ್ತಿದ್ರೆ, ಇದು ತಿನ್ನೋಕ್ಕೆ ಯೋಗ್ಯವಾದ್ಯನ? ಒಂದು ಇಲ್ಲ, ಅದು ತಿನ್ನೋಕ್ಕೆ ಯೋಗ್ಯವಾಗಿರಲ್ಲ. ಆ ಥರ ಫ್ರೀಜರ್ ಮಾಂಸ ಯಾರೂ ತೊಗೊಬಾರ್ದು. ಓಕೆ, ಯಾವುದೇ ಹೋಟೆಲವರಾಗಲಿ ಫ್ರಿಜ್ಜಿನ ಮಾಂಸ ತೊಗೊಬಾರ್ದು. ಎಲ್ಲ ಹೋಟೆಲವರು ಅಲ್ಲೇ ಹೋಗಿ ಲೈವ್ ಮಟನ್ ಸ್ಟಾಲಲ್ಲೇ ಹೋಗಿ ಪರ್ಚೇಸ್ ಮಾಡಬೇಕು ಮಟನ್ನ. ನನ್ನ ಮನವಿ, ಮಟನ್ ಚಿಕನ್ ಆದಾಗಲಿ ಲೈವ್ ಅಲ್ಲೇ ಹೋಗಿ ಅವರು ಸ್ಪಾಟ್ ನೋಡಿ ಪರ್ಚೇಸ್ ಮಾಡಬೇಕು. ಬೇರೆ ಕಡೆಯಿಂದ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅದೆಲ್ಲ ತೊಗೊಬಾರ್ದು, ಅದು ತಪ್ಪು. ತೊಗೊಬಾರ್ದು ಯಾವುದೇ ರೀತಿ. ಸರ್, ಸಿಟಿ ಜನರು ತುಂಬ ಹೋಟ್ಲ್ಗಳಿಗೆ ಬಂದು ಫುಡ್ ತಿಂತಾರೆ, ಬೇಕಾದ ಮಟನ್ ತಿಂತಾರೆ. ಅವ್ರಿಗೆ ಏನು ಆಗ್ತಾರೋ ಗೊತ್ತಾಗಲ್ಲ. ಕೆಲವೊಂದು ಹೋಟ್ಲಿಗೆ ಆ ಒಂದು ಮಾಂಸ ಸಪ್ಲೈ ಆಗ್ತದೆ ಅಂತಲೂ ಅಲ್ಲಿ ಒಂದು ಪ್ರತಿಭಟನೆ ಜೋರಾಗಿತ್ತು. ಹೌದು, ಆ ಥರ ಮಾಡಬಾರ್ದು ಯಾರೂ. ಆ ಥರ ಮಾಡೋದು ದೊಡ್ಡ ತಪ್ಪಾಗುತ್ತೆ. ಯಾರು ಅದ್ರಾಗಲಿ ಒಳ್ಳೆ ಮಾಂಸ ಕೊಡಬೇಕು. ಯಾಕಂದರೆ ನಾವೇನು ಕಸ್ಟಮರ್ಗೆ ಫ್ರೀಯಾಗಿ ಕೊಡಲ್ಲ ಊಟ. ಒಳ್ಳೆ ಒಂದು ರೇಟ್ ತೊಗೊತೀವಿ ಅಂತ ಹೇಳಿದ್ಮೇಲೆ ಆ ರೇಟಿಗೆ ತಕ್ಕಂತೆ ನಾವು ಕ್ವಾಲಿಟಿಯಾಗಿ ಕ್ವಾಂಟಿಟಿಯಾಗಿ ಊಟಗಳನ್ನ ಸಪ್ಲೈ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಎಲ್ಲಿಂದ ಬರುತ್ತೆ ಅದಕ್ಕೆಲ್ಲ ಪರಿಶೀಲನೆ ಮಾಡಬೇಕು. ಅದು ಎಷ್ಟು ಅವರ್ ಬರುತ್ತೆ, ಆ ಫುಡ್ಡು ಒಳ್ಳೆಯದ ಕೆಟ್ಟದ ಅಂತ ಪರಿಶೀಲನೆ ಮಾಡಿ ಯಾರು ಈ ಒಂದು ಪ್ರಕರಣದಲ್ಲಿ ಈ ಒಂದು ವ್ಯವಸ್ಥೆ ಜಾಲವನ್ನು ಇಟ್ಟುಕೊಂಡು ವ್ಯವಹಾರ ನಡೆಸ್ತಿದಾರ ಅವ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಂತ ಒತ್ತಾಯ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಕಳಪೆ ಮಾಂಸದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಲಿ ತನಿಖೆ ಈಗ ಶುರುವಾಗಿದೆ. ಅಬ್ದುಲ್ ರಜಾಕ್ ಅವರನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ರಜಾಕ್ ಪರದಾಡಿದ್ದಾರೆ. ಉತ್ತರಿಸೋದಕ್ಕಾಗದೆ ರಜಾಕ್ ಒದ್ದಾಡಿದ್ದಾರೆ ಅಂತ ಹೇಳಲಾಗಿದೆ. ಅಧಿಕಾರಿಗಳ ಪ್ರಶ್ನೆಗೆ ತತ್ತರಿಸಿ ಹೋಗಿದ್ದಾರೆ ಅಬ್ದುಲ್ ರಜಾಕ್. ಯಾಕಂತಂದ್ರೆ ಅಲ್ಲಿ ಕಣ್ಣೆದುರು ಸಾಕಷ್ಟು ಎವಿಡೆನ್ಸ್ ಇರೋದ್ರಿಂದ ಅವ್ರು ಏನೆಲ್ಲ ಪ್ರಶ್ನೆಗಳನ್ನ ಮಾಡಿದ್ದಾರೋ ಅದಕ್ಕೆ ಉತ್ತರ ಕೊಡೋದಕ್ಕೆ ಅಬ್ದುಲ್ ರಜಾಕ್ ಪರದಾಡಬೇಕಾಗಿದೆ. ಆರೋಗ್ಯ ಇಲಾಖೆ ಸಾಕಷ್ಟು ಬಿಗಿಯಾಗಿ ತನಿಖೆ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟೇ ನೋಡಬೇಕಾಗಿದೆ. ಅಲ್ಲಿ ನೀವು ನೋಡಿದ್ರೆ ದೃಶ್ಯಗಳಲ್ಲಿ ಶುಕ್ರವಾರ ಏನಾಯಿತು ಅನ್ನೋದು ಸಾಕಷ್ಟು ಕ್ವೈಟ್ ಎವಿಡೆಂಟ್ ಅಂತಲೇ ಹೇಳಬೇಕು. ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಏನಾಯಿತು ಅಂತ ಹೇಳುವಂಥದ್ದು. ಸೊ ಇವತ್ತು ಆ ಪ್ರಶ್ನೆಗಳಿಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ವ್ಯಾಪಾರಿ ಅಬ್ದುಲ್ ರಜಾಕ್ ಪರದಾಟ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಶನಿವಾರ ಅಬ್ದುಲ್ ರಜಾಕ್ಗೆ ಫುಲ್ ಡ್ರಿಲ್, ಚೆನ್ನಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಸುರಿಮಳೆ ಹೊಯ್ದಿದ್ದಾರೆ ಅಂತ ಹೇಳಲಾಗಿದೆ. ಸೋಮವಾರವೂ ಕೂಡ ವಿಚಾರಣೆ ನಡೆಯಲಿದೆ. ನಾಳೆ ಕೂಡ ವಿಚಾರಣೆ ನಡೆಯುತ್ತೆ. ಶನಿವಾರ ಆರೋಗ್ಯ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಇನ್ನಷ್ಟು ದಾಖಲೆಗಳೊಂದಿಗೆ ಅಬ್ದುಲ್ ರಜಾಕ್ ಬಂದು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಸಾಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಸೋಮವಾರ ಬನ್ನಿ ಅಂತ ಮತ್ತೆ ಅಬ್ದುಲ್ ರಜಾಕ್ಗೆ ವಾರ್ನ್ ಮಾಡಿದ್ದಾರೆ ಅಧಿಕಾರಿಗಳು ಅಂತ ಹೇಳಲಾಗುತ್ತೆ. ಏನೇ ಆದರೂ ಕೂಡ ಈ ಕಳಪೆ ಗುಣಮಟ್ಟದ ಮಾಂಸವನ್ನ ಬೆಂಗಳೂರಿಗೆ ತಿನ್ನಿಸ್ತಾ